ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಷಾಢ ಮಾಸದ ಹುಣ್ಣಿಮೆಯಂದು ಹಿಂದೂಗಳು ಸಾಂಪ್ರದಾಯಿಕವಾಗಿ ಹಾಗೆಯೇ ಬೌದ್ಧರು ಕೂಡ ಗುರುಪೂರ್ಣಿಮೆಯನ್ನ ಆಚರಿಸುವಂಥದ್ದು ಬಹಳ ವಿಶೇಷ. ಅಜ್ಞಾನ ಮತ್ತು ಅಂಧಕಾರದಿಂದ ಬೆಳಕಿನ ಕಡೆಗೆ ಜ್ಞಾನದ ಕಡೆಗೆ ನಡೆಸುವಂತಹ ಗುರುಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನ ಹೇಳ್ತಾ ಇವತ್ತಿನ ಈ ಗುರು ಪೌರ್ಣಿಮೆಯ ಒಂದು ವಿಶೇಷತೆ ಏನು, ಇದರ ಜೊತೆಗೆ ಇದರ ಮಹತ್ವ ಏನು, ಆಚರಣೆ ಹೇಗೆ, ವಿಧಿವಿಧಾನ ಹೇಗೆ, ಇವೆಲ್ಲದರ ಬಗ್ಗೆ ಸಾಕಷ್ಟು ಕೂಲಂಕುಷವಾಗಿ ತಿಳಿಸಿಕೊಡೋದಿಕ್ಕೆ ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ತ್ರಿಕಾಲ ಜ್ಯೋತಿಷ್ಯ ಪೀಠಂನ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆಯೇ ಆಧ್ಯಾತ್ಮಿಕ ಚಿಂತಕರಾದ ನಾಗೇಶ್ ಗುರೂಜಿಯವರು. ಬನ್ನಿ ಅವನ್ನ ಕಾರ್ಯಕ್ರಮಕ್ಕೆ ಮೊದಲನೆಯದಾಗಿ ಬರಮಾಡಿಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ನಿಮಗೆ ಹೃದಯಪೂರ್ವಕ ಸ್ವಾಗತ. ನಮಸ್ಕಾರ. ವಾಗರ್ಥ ಯುವ ಸಂಪೃತೋ ವಾಗರ್ತಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರ. ಗುರುಗಳೇ, ಗುರುಪೌರ್ಣಿಮೆ ಬಹಳ ವಿಶೇಷವಾಗಿ ನಾವೊಂದು ಆಚರಿಸುವಂಥದ್ದು. ಗುರುಪೌರ್ಣಿಮೆಯ ಮೊದಲನೆಯದಾಗಿ ಗುರುಪೌರ್ಣಿಮೆಯ ವಿಶೇಷತೆ ಏನು, ಅದರ ಮಹತ್ವವನ್ನು ತಿಳಿಸ್ಕೊಡಿ ಗುರುಜಿ. ಗುರುಭ್ಯೋ ನಮಃ. ಮೊದಲನೆಯದಾಗಿ ನಮ್ಮ ಭರತ ಖಂಡಕ್ಕೆ ಸಂಬಂಧಿಸಿದಂತೆ, ನಮ್ಮ ಭೂಗೋಳಕ್ಕೆ ಸಂಬಂಧಿಸಿದಂತೆ ಸಪ್ತ ಸಾಗರಗಳು, ಸಪ್ತ ಋಷಿಗಳು ಮತ್ತು ನಮ್ಮಲ್ಲಿ ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇರುವಂತಹ 7 ಚಕ್ರಗಳಿಗೂ ಸಂಬಂಧಿಸಿದಂತೆ ಮೊದಲ ಆದ್ಯತೆ ಅನ್ನುವಂಥದ್ದು ಕೊಡುವಂಥದ್ದು ಗುರುವಿಗೆ. ಗುರುವಿನ ಆಜ್ಞೆಯಂತೆ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಗುರುವೇ ಮೊದಲ ಆದ್ಯತೆ ಅನ್ನುವಂಥದ್ದು ನಾವು ಕೊಡಬೇಕಾಗುತ್ತದೆ. ಗುರು ಅಂದರೆ ಪಂಚಾಂಗದ ಸಮೇತವಾಗಿ ಅಂದರೆ 9 ಗ್ರಹಗಳಿಗೂ ಸಂಬಂಧಿಸಿದಂತೆ ಅಧಿಪತಿ ಆದಂಥವನು ಗುರು ಮಹಾತ್ಮ. ಹಾಗೆ ಮನುಷ್ಯನ ಜೀವ ಕುಲಕ್ಕೆ 84 ಲಕ್ಷ ಜೀವರಾಶಿಗಳಿಗೂ ಅಧಿಪತಿಯಾಗಿ ಗುರು ಅನ್ನುವಂಥದ್ದು ಮೊದಲನೇದಾಗಿ ಆದ್ಯತೆ ಅನ್ನುವಂಥದ್ದು ನಾವು ಕೊಡಲೇಬೇಕಾದಂತಹ ನಮ್ಮ ಸಂಕಲ್ಪನೂ ಹೌದು, ನಮ್ಮ ಧರ್ಮನೂ ಹೌದು. ಹೀಗಿರುವಾಗ ಗುರು ಅಂತಂದ್ರೇ ಮೊದಲನೇದಾಗಿ ತಾಯಿ ಪ್ರಥಮ ಗುರು ಮನೆಗೂ ಹೌದು ಮತ್ತು ನಮ್ಮ ಜೀವನದ ಉದ್ಧಾರಕ್ಕೋಸ್ಕರ ನಮ್ಮ ಗುರುವಿನ ಆದ್ಯತೆ ಅನ್ನುವಂಥದ್ದು ತಾಯಿಗೇ ನಾವು ಕೊಡ್ತೀವಿ. ಹೀಗಿರುವಾಗ ಗುರು ಅನ್ನುವಂಥದ್ದು ನಮ್ಮ ಸಂಪೂರ್ಣವಾಗಿ ನಮ್ಮ ಜ್ಞಾನೇಂದ್ರಿಯಗಳನ್ನು ಮತ್ತು ನಮ್ಮ ಜೀವನದ ಶೈಲಿಯನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಅಂದರೆ ಪೂರ್ವಜನ್ಮದ ಕರ್ಮ ಫಲದಿಂದ ಹಿಡಿದು ಈಗಿನ ಕಲಿಯುಗದಲ್ಲಿ ಪ್ರತಿಯೊಂದು ದಿನವೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಕಲಿತಾನೆ ಇರಬೇಕಾಗುತ್ತದೆ. ಈ ಕಲಿಕೆಗಳಲ್ಲಿ ಆಗುವಂತಹ ಅಡೆತಡೆಗಳು, ತಪ್ಪು ತಾಪತ್ರೆಗಳು ಅನ್ನುವಂಥದ್ದು ಏನಿದಾವೋ ಅವು ನಮ್ಮ ಹರಿವೇ ಗುರು ಅಂತ ಹೇಳ್ತೀವಿ. ನಮ್ಮ ಸಮಸ್ಯೆಗಳಿಗೆ, ಆ ತಪ್ಪು ತಾಪತ್ರೆಗಳಿಗೆ ನಮ್ಮ ಜ್ಞಾನದಿಂದನೇ ಅರಿವಾಗುವಂತಹ ಗುರುವಿನ ಕಲಿಕೆಯಿಂದ ನಮ್ಮ ಅಜ್ಞಾನದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವಂಥದ್ದೇ, ಜ್ಞಾನದ ಕಡೆಗೆ ಕರೆದುಕೊಂಡು ಹೋಗುವಂಥದ್ದೇ ಗುರು ಅನ್ನುವಂಥದ್ದು. ಹೀಗೆ ಒಂದು ವರ್ಷದಲ್ಲಿ ಎಷ್ಟು ಪೌರ್ಣಮಿಗಳು ಬರ್ತವೆ, ಒಂದು ವರ್ಷದಲ್ಲಿ ಎಷ್ಟು ಅಮಾವಾಸ್ಯೆಗಳು ಬರ್ತವೆ, ಈ ಎಲ್ಲ ಪೌರ್ಣಮಿಗಳಿಗೂ ಸಂಬಂಧಿಸಿದಂತೆ ಮೇರು ಪರ್ವತವಾಗಿ ಗುರುವಿನಿಗೋಸ್ಕರನೇ ಆಗುವಂತಹ ಪೌರ್ಣಮಿ ಈ ಗುರು ಪೌರ್ಣಮಿ. ಆದ ಕಾರಣದಿಂದ ಈ ದಿನದ ವಿಶೇಷತೆಯಾಗಿ ಗುರು ಪೌರ್ಣಮಿಯ ವಿಶೇಷತೆಯಾಗಿ ಎಲ್ಲ ರಾಶಿ ನಕ್ಷತ್ರದವರಿಗೂ ಕೂಡ ಎಲ್ಲ ಮನುಕುಲದ ಜೀವನದ ಉದ್ಧಾರಕ್ಕಾಗಿಯೇ ಬರುವಂತಹ ಈ ಗುರು ಪೌರ್ಣಮಿಯ ವಿಶೇಷ ದಿನದಂದು ಮಾಡಲೇಬೇಕಾದಂತಹ ಕೆಲವು ಪೂಜಾ ಕೈಂಕಾರ್ಯಗಳು ಮತ್ತು ಪೂಜಾ ಪದ್ಧತಿಗಳನ್ನು ತಿಳಿಸಿಕೊಡೋಣ. ಸರಿ ಗುರುಗಳೇ, ಈ ಗುರು ಪೂರ್ಣಿಮೆಯನ್ನು ಆಚರಿಸುವ ವಿಧಾನ ಹೇಗೆ, ಮಹತ್ವ ಹೇಗೆ ಅಂತ? ಪ್ರಥಮವಾಗಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಫ್ಯಾಮಿಲಿನಲ್ಲಾಗಿರೋ ತನ್ನ ಮನಸ್ಸಿನ ಸ್ಥಿತಿಗತಿನಲ್ಲಿ ಆಗಿರ್ಬೋದು ಮತ್ತು ನಮ್ಮಲ್ಲಿ ಇರುವಂತಹ 7 ಚಕ್ರಗಳಿಗೂ ಸಂಬಂಧಿಸಿದಂತೆ ಯಾವುದು ಆಕ್ಟಿವ್ ಆಗಿಲ್ಲ ಅನ್ನುವಂಥದ್ದನ್ನು ನಾವು ಮತ್ತೆ ಆಕ್ಟಿವ್ ಮಾಡಿಕೊಂಡು ಅದರ ತನ್ನಂತೆಯೇ ಆದಂತಹ ಒಂದು ಪದ್ಧತಿಗಳ ಪ್ರಕಾರವಾಗಿ ನಮ್ಮ ಜ್ಞಾನವನ್ನು ನಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತಹ ಮಾರ್ಗ ಹೇಗೆ ಅನ್ನುವಂಥದ್ದು ಗುರುವಿನ ಆಜ್ಞೆಯಂತೆ ನಾವು ಪೂಜಾ ಫಲವನ್ನು ಪದ್ಧತಿಗಳನ್ನು ಅನುಸರಿಸಬೇಕಾಗುತ್ತದೆ.
ಮುಕ್ಕೋಟಿ ದೇವತೆಗಳಿಗೂ ಸಂಬಂಧಿಸಿದಂತೆಯೇ ಮೊದಲ ಆದ್ಯತೆ ಅನ್ನುವಂಥದ್ದು ನಾವು ಕೊಡುವಂಥದ್ದು ಗೋವಿಗೆ. ಗೋ ಅನ್ನುವುದರಲ್ಲೇ ಗುರು ಅನ್ನುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ನಾವು ಪೂಜೆ ಆದ್ಯತೆ ಅನ್ನುವಂಥದ್ದು ನಾವು ಕೊಡಬೇಕಾಗುತ್ತದೆ. ಹಾಗೆಯೇ ಜೀವರಾಶಿಗಳಿಗೂ ಸಂಬಂಧಿಸಿದಂತೆಯೇ ವೃಕ್ಷ ರಕ್ಷಕ ಅನ್ನುವಂಥದ್ದು, ಅಂದರೆ ವೃಕ್ಷಗಳಿಗೆ ಸಂಬಂಧಿಸಿದಂತೆಯೇ ಪ್ರತಿಯೊಂದಕ್ಕೂ ಕೂಡ ಅಧಿಪತಿ ಆದಂಥವನು ಅಶ್ವತ್ಥಕಟ್ಟೆ. ಅಶ್ವತ್ಥಕಟ್ಟೆಗೆ ಸಂಬಂಧಿಸಿದಂತೆಯೇ ವೃಕ್ಷ ರಕ್ಷಕ ಅನ್ನುವಂಥದ್ದು ನಾವು ಸಂಪೂರ್ಣವಾಗಿ ನಾವು ತೆಗೆದುಕೊಳ್ತೀವಿ. ನಮ್ಮ ಪ್ರತಿಯೊಂದು ದಿನದಲ್ಲೂ ಕೂಡ ಸಮಸ್ಯೆಗಳನ್ನು ಹೋಗಲಾಡಿಸುವುದಕ್ಕೆ ಗೋಪೂಜೆಯನ್ನು ಮಾಡಿಸುವಂಥದ್ದು ಮತ್ತು ಹರಳಿಕಟ್ಟೆಯ ಪೂಜೆಯನ್ನು ಮಾಡುವಂಥದ್ದು ಪದ್ಧತಿಗಳನ್ನು ತಿಳಿದುಕೊಂಡು ಆ ಪದ್ಧತಿಗಳ ಪ್ರಕಾರದಲ್ಲಿ ಮಾಡುವಂಥದ್ದು ಕೂಡ ತುಂಬ ಶ್ರೇಷ್ಠವಾಗಿರುತ್ತದೆ. ಇದು ಅಲ್ಲದಿರಾನೇ ಗುರುವಿನ ಆಜ್ಞೆಯಂತೆ ರುದ್ರಾಕ್ಷಿ ಮಾಲೆ ಆಗಿರ್ಬೋದು, ತುಳಸಿ ಮಾಲೆ ಆಗಿರ್ಬೋದು, ಅವುಗಳ ಮುಖಾಂತರದಿಂದ ಪೂಜೆಗಳನ್ನು ಪದ್ಧತಿಗಳನ್ನು ತಿಳಿದುಕೊಂಡು ಅನುಸರಿಸಿದಾಗ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಗುರುಪೂರ್ಣಿಮೆ ಯಾವಾಗ ಮಾಡುವಂಥದ್ದು ಪ್ರಮುಖವಾಗಿ ಅಂತ? ಗುರುಪೌರ್ಣಮಿ ಅನ್ನುವಂಥದ್ದು ಇವಾಗ ಬಂದಿರುವಂತಹ ಗುರುಪೌರ್ಣಿಮೆ ಪ್ರಕಾರವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ 6:10 ಒಳಗಡೆಯಾಗಿ, ಅಂದರೆ ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ಕರೆಯುವಂಥದ್ದೇ 3:45 ನಂತರ ಬರುವಂತಹ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಮಾಡಲೇಬೇಕಾದಂತಹ ಒಂದು ಸೂರ್ಯ ನಮಸ್ಕಾರದಿಂದ ಹಿಡಿದು ಮತ್ತು ಗುರುವಿನ ಆಜ್ಞೆಯಂತೆ ನಾನು ಹೇಳಿದಾಗೆ ತುಳಸಿ ಮಾಲೆ ಆಗಿರ್ಬೋದು ಅಥವಾ ರುದ್ರಾಕ್ಷಿ ಮಾಲೆಯನ್ನಾಗಿರ್ಬೋದು, ನಾಮ ಜಪ ಅಂತಂದರೆ ತನ್ನ ರಾಶಿ ನಕ್ಷತ್ರಕ್ಕೆ ಸಂಬಂಧಿಸಿದಂತಹ ಬೀಜ ಮಂತ್ರವನ್ನು ಜಪಿಸುವಂಥದ್ದು ಮತ್ತು ಕುಲ ದೇವರ ಆರಾಧನೆ ಪ್ರಕಾರವಾಗಿ ಮತ್ತು ಗುರುವಿನ ಆಜ್ಞೆಯಂತೆ ತಂದೆ ತಾಯಿಗಳನ್ನು ಸ್ಮರಣೆ ಮಾಡಿಕೊಂಡು ಭಕ್ತಿಪೂರ್ವಕವಾಗಿ ಪೂಜೆ ಮಾಡೋದರಿಂದ ಸಂಪೂರ್ಣವಾಗಿ ಆ ದಿನದ ಅಂದರೆ ಗುರುಪೌರ್ಣಮಿಯ, ಅಂದರೆ ಶಾಲಾ ಶಿಕ್ಷಕರು ಕೂಡ ಗುರುವಿಗೆ ಸಂಬಂಧಪಡುವಂಥದ್ದು ಮತ್ತು ನಮ್ಮ ಜೀವನದಲ್ಲಿ ಬರಬೇಕಾಗಿರುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ತಿದ್ದುಪಡಿಸುವಂಥವರೆಲ್ಲರೂ ಕೂಡ ಗುರುಗಳೇ ಅನ್ನುವಂಥದ್ದು ತಿಳ್ಕೊಳ್ತೀವಿ. ಇವೆಲ್ಲದಕ್ಕಿಂತನೂ ಕೂಡ ನಮ್ಮಲ್ಲಿ ಇರುವಂತಹ 7 ಚಕ್ರಗಳನ್ನು ಸಂಪೂರ್ಣವಾಗಿ ನಮ್ಮ ಹಿಡಿತದಲ್ಲಿ ಹತೋಟಿನಲ್ಲಿ ಆಕ್ಟಿವ್ ಮಾಡಿಕೊಂಡಾಗ ಅರಿವೇ ಗುರು ಅನ್ನುವಂಥದ್ದು ಬರುತ್ತದೆ. ಅಂದರೆ ನಾವು ಮಾಡುವಂತಹ ತಪ್ಪು ತಾಪತ್ರೆಗಳನ್ನು ನಮಗೆ ಅರಿವಾಗಿಸುವಂಥದ್ದೇ ಪ್ರಥಮ ಗುರು. ಜ್ಞಾನಕ್ಕೆ ಯಾರೂ ಕೂಡ ಗುರು ಅನ್ನುವಂಥದ್ದು ತಿಳಿಸ್ಕೊಡ್ತಾರ ಅವರೇ ನಿಜವಾದ ಗುರು. ಅಂದರೆ ನಮ್ಮ ತಪ್ಪು ತಾಪತ್ರೆಗಳನ್ನು ನಾವೇ ಅರಿತುಕೊಳ್ಳುವಂಥದ್ದೇ ನಿಜವಾದ ಬ್ರಹ್ಮಜ್ಞಾನದ ಗುರು, ಅರಿವೇ ಗುರು ಅನ್ನುವಂಥದ್ದು ನಾನು ತಿಳಿಸ್ಕೊಡ್ತೀನಿ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ಗುರು ಹೇಗೆ ಮಹತ್ವವನ್ನ ನಮ್ಮ ಜೀವನದಲ್ಲಿ ಪಡೆದಿದ್ದಾರೆ, ಮತ್ತೆ ಅಂಧಕಾರ ಮತ್ತೆ ಜ್ಞಾನವನ್ನ ಹೋಗಲಾಡಿಸಿ ಬೆಳಕಿನ ಕಡೆಗೆ ನಾವು ಹೇಗೆ ಒಬ್ಬರ ದಾರಿಯ ಮುಖಾಂತರವಾಗಿ ಹೋಗುವಂಥದ್ದು ಹೇಗೆ ಅನ್ನುವಂಥದ್ದರ ವಿಚಾರವಾಗಿ ತಾವು ತಿಳಿಸ್ಕೊಟ್ರಿ. ಅದರ ಜೊತೆಗೆ ಈ ದಿನ ನಾವು ಯಾವ ದೇವರನ್ನ ಪೂಜೆಯನ್ನ ಮಾಡಬಹುದು ಅಂತ ಪ್ರಮುಖವಾಗಿ? ಓಂ ಗುರು ಬ್ರಹ್ಮನೇ ನಮಃ. ಹೀಗಿರುವಾಗ ಯೋಗಿ ಸರ್ವ ಗುಣಾಂತರಯಾಮಿ, ಸರ್ವ ಗುಣಗಳನ್ನು ವರ್ಜಿಸಲ್ಪಟ್ಟವನು ಓಂ ನಮಃ ಶಿವಾಯ. ಶಿವನಿಗೆ ಸಂಬಂಧಿಸಿದಂತೆಯೇ, ಅಂದರೆ ಶಿವನು ಆದಿಭಿಕ್ಷು. ಭಗವಂತನಿಂದ ನಮಗೆ ಅಂದರೆ ಜೀವರಾಶಿಗಳಿಗೆ ತನ್ನ ಮಕ್ಕಳಿಗೆ ಏನು ಬೇಕು ಬೇಡ ಅನ್ನುವಂಥದ್ದು ಶಿವನಿಗೆ ಗೊತ್ತು. ನಾವೇನು ಸಂಕಲ್ಪ ಮಾಡ್ಕೊಳ್ತೀವೋ ಅವನು ಭಿಕ್ಷೆ ಬೇಡಿ ಆದ್ರೂ ಕೂಡ ತಂದು ನಮಗೆ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳುವಂಥದ್ದು. ಹೀಗಿರುವಾಗ ನಮಗೆ ಶಿವನ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ಮತ್ತು ಹಾಗೆ ಇರುವಾಗ ಆವಾಗಲೇ ಹೇಳಿದಾಗೆ ಸಪ್ತ ಋಷಿಗಳು ಅನ್ನುವಂಥದ್ದು ಏನು ಹೇಳಿದವೋ 7 ಋಷಿಗಳಿಗೂ ಸಂಬಂಧಿಸಿದಂತೆಯೇ ನಮ್ಮ ಜೀವನದ ಉದ್ಧಾರಕ್ಕಾಗಿ ನಾವು ಪ್ರಥಮವಾಗಿ ಮಾಡಲೇಬೇಕಾದಂತಹ ಗುರು ಪೌರ್ಣಮಿಯ ದಿನದಂದು ಗುರುಗಳು ಅನ್ನುವಂಥದ್ದು ಯಾರ್ಯಾರಿದ್ದಾರೆ, ಪ್ರಥಮವಾಗಿ ತಾಯಿಗೆ ಸಂಬಂಧಿಸಿದಂತಹ ಜನ್ಮದಾತೆ ತಾಯಿಗೆ ಸಂಬಂಧಿಸಿದಂತೆ ಗುರು ಅನ್ನುವಂಥದ್ದು ಪೂಜೆ, ಗುರುಪಾದುಕಂ ಅನ್ನುವಂಥದ್ದು ಮಂತ್ರದಿಂದ ಹಿಡಿದು ಶಿವನ ಆರಾಧನೆ ಇಂದ ಸಂಪೂರ್ಣವಾಗಿ ತದನಂತರ ಈಗಿನ ಕಣ್ಣು ಮುಂದೆ ಕಾಣ್ತಾ ಇರುವಂತಹ ಮತ್ತು ಹಿಂದೆನೂ ಕೂಡ ನಡೆದು ಓಡಾಡದಂತಹ ಗುರುಗಳ ಆಜ್ಞೆ, ಅಂದರೆ ದೇವಮಾನವರು ಅಂತ ಏನು ಕರಿತೀವೋ ದೇವಮಾನವರಿಗೆ ಸಂಬಂಧಿಸಿದಂತೆಯೇ ನಮ್ಮ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳಾಗಿರ್ಬೋದು, ನಮ್ಮ ಶಿರಡಿ ಸಾಯಿಬಾಬರವರಾಗಿರ್ಬೋದು ಮತ್ತು ನಮ್ಮ ಕೈವಾರ ತಾತಯ್ಯನವರಾಗಿರ್ಬೋದು, ಹೀಗೆ ಹಲವಾರು ಗುರುಗಳು ನಮ್ಮ ಪುಣ್ಯಭೂಮಿನಲ್ಲಿ ನಡೆದಾಡದಂತಹ ನಮ್ಮ ಜಾಗ.
ಹೀಗಿರುವಾಗ ಪ್ರತಿಯೊಬ್ಬರಿಗೂ ಸಂಬಂಧಿಸಿದಂತೆಯೇ ಗುರು ಅನ್ನುವಂಥದ್ದು ತನ್ನ ಇಷ್ಟಕ್ಕೆ ಸಂಬಂಧಿಸಿದಂತೆ, ತನ್ನ ನಾಮ ನಕ್ಷತ್ರಕ್ಕೆ ಸಂಬಂಧಿಸಿದಂತೆಯೇ, ತಮ್ಮ ನಾಮ ದೇವರ ಸಂಬಂಧಿಸಿದಂತೆಯೇ ಗುರುವಿನ ಆಜ್ಞೆಯಂತೆ ಪ್ರತಿಯೊಂದು ಪೂಜೆ ಪುನಸ್ಕಾರಗಳು ಯಾವುದೂ ಕೂಡ ಮೂಢನಂಬಿಕೆಗಳಲ್ಲ. ಹೀಗಿರುವಾಗ ನಮ್ಮ ಸಂಪ್ರದಾಯಗಳು ಎಲ್ಲವನ್ನೂ ಕೂಡ ಶಿವನ ಆಜ್ಞೆಯಂತೆ ಪ್ರತಿಯೊಂದು ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳು ನಮಗೆ ಶ್ರೇಷ್ಠ ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ. ಅಂದರೆ ಗುರುಗಳೇ, ಆ ದಿನ ಪ್ರಮುಖವಾಗಿ ನಾವು ಶಿವನ ಆರಾಧನೆಯನ್ನು ಮಾಡುವಂಥದ್ದು ಬಹಳ ವಿಶೇಷ ಅಂತ ತಾವು ಹೇಳ್ತೀರಿ. ಇದರ ಜೊತೆಗೆ ಶಿಷ್ಯ ಅಂತ ಅನಿಸಿಕೊಂಡವರು ಈಗ ತಂದೆ ತಾಯಿಯನ್ನ ಗುರುವಾಗಿ ಸ್ವೀಕಾರ ಮಾಡಿರ್ತಾರೆ, ಶಾಲೆಯಲ್ಲಿ ಟೀಚರ್ಸ್ಗಳನ್ನ ಗುರುಗಳು ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಪೀಠದಲ್ಲಿ ಕೂತುಕೊಳ್ಳುವಂತಹ ಯಾರೇ ಆದರೂ ಕೂಡ ನಮಗೆ ದಾರಿಯನ್ನ ತೋರಿಸುವಂಥವನ್ನ ನಾವು ಗುರುಗಳು ಅಂತ ಸ್ವೀಕಾರ ಮಾಡ್ತೀವಿ. ಶಿಷ್ಯ ಆದಂಥವರು ಆ ದಿನ ಯಾವ ರೀತಿಯಾಗಿ ಇರಬೇಕು, ಯಾವ ರೀತಿಯಾಗಿ ಒಂದು ಪೂಜೆಯನ್ನು ಸಲ್ಲಿಸಬೇಕು ಅಂತ? ಗುರುಭ್ಯೋ ನಮಃ. ಗುರು ಪಾರಂಪರೆಯಾಗಿ ನಡೆದು ಬಂದಂತಹ, ಅಂದರೆ ನಮಗೆ ಎದುರುಗಡೆನೇ ಇರಬೇಕು ಅನ್ನುವಂಥದ್ದು ಶಿಷ್ಯ ಮತ್ತು ಗುರುವಿಗೆ ಸಂಬಂಧಿಸಿದಂಥದ್ದು. ಎದುರುಗಡೆ ಇರಲೇಬೇಕು ಅನ್ನುವಂಥದ್ದು ಏನಿಲ್ಲ. ಇವಾಗ ನಮ್ಮ ಪುರಾಣಗಳೆಲ್ಲ ಪ್ರಕಾರವಾಗಿ ತೆಗೆದುಕೊಂಡಾಗ್ಲೂ ಕೂಡ ರಾಮಕೃಷ್ಣ ಪರಮಹಂಸರಿಗೂ ವಿವೇಕಾನಂದನವರಿಗೂ ಇರುವಂತಹ ಗುರು ಬಾಂಧವ್ಯ ನಂಟು, ಮತ್ತು ನಮ್ಮ ಕರ್ಣನಿಗೂ ಇರುವಂತಹ ಗುರು ಬಾಂಧವ್ಯರಿಗೆ ನಂಟು. ಹಾಗೆಯೇ ಪ್ರತಿಯೊಂದು ಜೀವರಾಶಿಗೂ ಕೂಡ ನಮ್ಮಲ್ಲಿ ಮನುಕುಲದ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನೇ ಮೀಸಲಾಗಿ ಇಡುವಂತಹ ಗುರು. ಹೀಗಿರುವಾಗ ಹೇಗೆ ನಮಗೆ ಗುರು ಮತ್ತು ಶಿಷ್ಯರ ಬಾಂಧವ್ಯ ಹೇಗೆ ಬೆಳಿಬೇಕು ಅಂತಂದರೆ, ತನ್ನನ್ನು ತಾನು ಅರಿತುಕೊಂಡು ತನ್ನಲ್ಲಿ ಇರುವಂತಹ ಎಲ್ಲ ಅಜ್ಞಾನವನ್ನು ಹೋಗಲಾಡಿಸುವಂತಹ ಒಂದು ತಾತ್ಪರ್ಯದ ಫಲ ಅನ್ನುವಂಥದ್ದು, ಮೋಕ್ಷ ದಾರಿಯನ್ನು ತೋರಿಸಿಕೊಡುವಂತಹ ಮಹಾನ್ ಗುರುಗಳು. ಆ ಗುರುವಿನ ಆಜ್ಞೆಯಂತೆ ಪ್ರತಿಯೊಂದೂ ಕೂಡ ಸೇವಾ ಅನ್ನುವಂಥ ಮನೋಭಾವದಿಂದ, ಅಂದರೆ ನಮಗೆ ಏನೂ ಬೇಕಾಗಿಲ್ಲ, ಅಂದರೆ ಬುದ್ಧಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಅನ್ನುವಂಥದ್ದು, ಬುದ್ಧ ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ ಅನ್ನುವಂಥದ್ದು ನಮ್ಮ ಸಂಪ್ರದಾಯಗಳು ಹೇಳ್ಕೊಡ್ತವೆ. ಹೀಗಿರುವಾಗ ಬುದ್ಧ ಏನಿಲ್ಲ, ಅವನಿಗೆ ಎಲ್ಲ ಥರದ ವೈಭೋಗಗಳು, ರಾಜಯೋಗಗಳು ಅನ್ನುವಂಥದ್ದು ಇತ್ತು. ಕಾಲಕ್ರಮೇಣ ಒಂದು ದಿನದಲ್ಲಿ ಅವನಿಗೆ ಜ್ಞಾನ, ನಿಜವಾದ ಜೀವನದ ಬದುಕು ಏನು, ಈ ಜೀವಕ್ಕೆ ಸಾಕ್ಷಾತ್ಕಾರ ದಕ್ಕಬೇಕಾದ್ರೆ ನಾನು ಏನು ಮಾಡಬೇಕು ಅನ್ನುವಂಥದ್ದು ಗುರುವಿನ ಮುಖಾಂತರದಿಂದ, ಅಂದರೆ ಬುದ್ಧನಿಗೆ ಯಾರೂ ಕೂಡ ಗುರು ಇಲ್ಲ, ಅರಿವೇ ಗುರು. ಅವನ ಅರಿವು ಅನ್ನುವಂಥದ್ದು, ಅವನ ಜ್ಞಾನ ಅನ್ನುವಂಥದ್ದು ಅವನಿಗೆ ಗುರು ಆಯಿತು. ಹೋಗಿ ತಪಸ್ಸು ಮಾಡುವಂತಹ ಜಾಗ ಅನ್ನುವಂಥದ್ದು ತನಗೆ ತಾನೇ ಹೇಳ್ಕೊಂಡು ಹೋಗ್ತು. ಅಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ನಾನು ಒಳ್ಳೆಯವನಾಗಬೇಕು ಅಂತ ಅಂದ್ಕೊಂಡ್ರೆ ಆಗಿನಿಂದ ಅವನು ಮಾಡುವ ಒಂದೊಂದು ತಪ್ಪನ್ನು ಕೂಡ ಅವನಿಗೆ ಪಾಠವಾಗುತ್ತದೆ. ಅದನ್ನೇ ಹೇಳ್ತಾ ಇರೋದು ಅರಿವೇ ಗುರು ಅನ್ನುವಂಥದ್ದು. ನಮಗೆ ಅರಿವಾದಾಗ ತನಗೆ ತಾನೇ ಗುರು ಅನ್ನುವಂಥದ್ದು ಸಾಕ್ಷಾತ್ಕಾರವಾಗುತ್ತದೆ. ಹೀಗೆ ಪುರಾಣಗಳನ್ನು ಮತ್ತು ನಮ್ಮ ಹಿಂದೂ ಸಂಪ್ರದಾಯಗಳು ಉಳಿದ ಎಲ್ಲ ಸಂಪ್ರದಾಯಗಳಿಗೂ ಕೂಡ ತುಂಬ ವಿಶೇಷ ಮತ್ತು ತುಂಬ ಕಠಿಣವೂ ಕೂಡ ಹೌದು ನಮ್ಮ ಸಂಪ್ರದಾಯಗಳು. ಆದ್ರೂ ಕೂಡ ನಾವು ಅದನ್ನು ಛಲದಿಂದ, ನಮ್ಮ ತನು ಮನದಿಂದ, ನಮ್ಮ ಜ್ಞಾನೇಂದ್ರಿಯಗಳಿಗೆ ಅವಕಾಶಗಳನ್ನು ಕೊಟ್ಟು ಪಂಚ ಇಂದ್ರಿಯಗಳಿಗೆ ಸಂಬಂಧಿಸಿದಂತೆಯೇ ಈ ಪೂಜಾ ಕೈಂಕರ್ಯಗಳನ್ನು ನಾವು ಹೊಂದಿಕೊಂಡಾಗ ಗುರುವಿನ ಸಾಕ್ಷಾತ್ಕಾರ ತನಗೆ ತಾನೇ ದಕ್ಕುತ್ತದೆ. ಮತ್ತು ತನ್ನ ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆಯೇ ಗುರು ಮಹಾತ್ಮ ತನಗೆ ತಾನೇ ಸಪೋರ್ಟ್ ಮಾಡುವಂತಹ ಇನ್ನು ಮಿಕ್ಕಿದ ಎಲ್ಲ ಗ್ರಹಗಳನ್ನು ಕೂಡ ಬದಿಗಿಟ್ಟು ಗುರು ನಮಗೆ ಆಶೀರ್ವಾದ ಅನ್ನುವಂಥದ್ದು ಪ್ರಕೃತಿಯ ಮೂಲಕನೇ ನಮಗೆ ಕನೆಕ್ಟ್ ಆಗುತ್ತದೆ. ಈಗ ಆದಾಗ ನಾವು ಗುರುಪಾದುಕಂ ಅನ್ನುವಂಥದ್ದನ್ನು ಪೂಜೆಯನ್ನು ನಾವು ಮಂತ್ರವನ್ನು ದೀಕ್ಷೆಯಾಗಿ ತೆಗೆದುಕೊಂಡು ಗುರುವಿನ ಆಜ್ಞೆಯಂತೆ ಗೋಪೂಜೆ ಮತ್ತು ಅರಳಿಕಟ್ಟೆ ಪೂಜೆಯನ್ನು ಮಾಡುವುದರಿಂದ ಗುರುವಿಗೂ ಮತ್ತು ಅರಿವೇ ಗುರುವಿಗೂ, ಅಂದರೆ ತಪ್ಪು ಕಲ್ಪನೆಗಳಿಗೂ ಆಗುವಂತಹ ಅಡಚಣೆಗಳು ಎಲ್ಲವನ್ನೂ ಕೂಡ ಕಳೆದು ಕತ್ತಲಿನಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವುದೇ ಗುರುವಿನ ಮಹತ್ವ ಅನ್ನುವಂಥದ್ದು ತಿಳಿಸ್ಬೋದು. ಗುರುಗಳೇ, ಶಿಷ್ಯರಾದಂಥವರು ಗುರುಗಳನ್ನ ಹೇಗೆ ಆರಾಧನೆಯನ್ನ ಮಾಡ್ಬೋದು ಅಂತ ತಿಳಿಸ್ಕೊಟ್ರಿ. ಆದರೆ ಈಗ ಗುರುವಾರದಂದು ನಾವು ರಾಯರ ಆರಾಧನೆಯನ್ನ ಮಾಡುವಂಥದ್ದು, ಬಾಬಾ ದೇವರ ಆರಾಧನೆಯನ್ನ ಮಾಡುವಂಥದ್ದು, ಇದರ ಜೊತೆಗೆ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಬೇಕು ಅಂತಂದ್ರೆ ಅವರು ಹೇಗೆ ಪೂಜೆಯನ್ನ ಮಾಡಬೇಕು, ಅಥವಾ ಮನೆಯಲ್ಲೇ ಆರಾಧನೆಯನ್ನ ಮಾಡುವಂಥದ್ದಾದ್ರೆ ಯಾವ ರೀತಿಯಾಗಿ ಒಂದು ಆರಾಧನೆಯನ್ನ ಮಾಡುವಂಥದ್ದು ವಿಶೇಷ ಅಂತ? ಮೊದಲನೇದಾಗಿ ಗುರು ಅಂತಂದ್ರೇ ತಾಯಿಗೆ ಪ್ರಥಮವಾಗಿ ಮಾತಾಪಿತೃಗಳಿಗೆ ಸಂಬಂಧಿಸಿದಂತೆಯೇ ಗುರುಪಾದುಕಂ ಅನ್ನುವಂಥದ್ದು ಪೂಜೆಯನ್ನು ಪಾದಪೂಜೆಗಳ ಮುಖಾಂತರ ಮತ್ತು ಗುರುಗಳ ಆಜ್ಞೆಯಂತೆ ಗುರುಗಳ ಪಾದಪೂಜೆಯನ್ನು ಮುಖಾಂತರ
ಗೋವಿನ ಪಾದಪೂಜೆಯ ಮುಖಾಂತರ ನಾವು ಮಾಡಲೇಬೇಕಾದಂತಹ ಗುರು ಕೈಂಕಾರ್ಯಗಳು ಅನ್ನುವಂಥದ್ದು ಬರುತ್ತದೆ. ಅಂದರೆ ಶಿಕ್ಷಕರಿಂದ ಹಿಡಿದು ಮತ್ತು ನಮಗೆ ತಿಳಿಸಿಕೊಟ್ಟಂತಹ ಗುರುಗಳ ಎಲ್ಲ ಮುಖಾಂತರದಿಂದನೂ ಕೂಡ ನಮಗೆ ಕೃಪೆ ಅನ್ನುವಂಥದ್ದು, ಗುರುವಿನ ಕೃಪೆ ನಮಗೆ ದಕ್ಕಬೇಕು. ಯಾವಾಗ ನಾಮ ಜಪದಿಂದ ಮತ್ತು ನಕ್ಷತ್ರದ ಫಲಾಫಲಗಳ ಯೋಗ ಬಲದಿಂದನೂ ಕೂಡ ಹೌದು, ಮತ್ತು ಗುರುಪಾದಕ ಮಂತ್ರ ಅನ್ನುವಂಥದ್ದು ಏನು ಬರುತ್ತದೆ. ಈ ದಿನ ವರ್ಷದಲ್ಲಿ ತುಂಬ ವಿಶೇಷವಾಗಿ ನಮಗೆ ಗುರುವಾರ ದಿನದಂದನೇ ಗುರುಪೂರ್ಣಿಮೆ ಬಂದಿರುವಂಥದ್ದನ್ನು ಕೂಡ ನಮಗೆ ಸಾಕ್ಷಾತ್ಕಾರ, ನಮ್ಮನ್ನು ನಾವು ಅರಿತುಕೊಂಡು ಈ ಕಲಿಯುಗದಲ್ಲಿ ಆಗ್ತಾ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ, ನಮ್ಮ ಹರಿವನ್ನು ನಾವೇ ತಂದುಕೊಳ್ಳುವುದಕ್ಕೆ ನಮಗೆ ಗುರುವಾರ ದಿನದಂದನೇ ಗುರು ಮಹಾತ್ಮ ಅನ್ನುವಂಥದ್ದು ನಮಗಾಗಿರುವುದು. ಹೀಗಿರುವಾಗ ಪ್ರತಿಯೊಬ್ಬ ಮನಸ್ಸಿನಲ್ಲೂ ಕೂಡ, ಪ್ರತಿಯೊಂದು ಕುಟುಂಬದಲ್ಲೂ ಕೂಡ, ಪ್ರತಿಯೊಂದು ವ್ಯವಹಾರದಲ್ಲೂ ಇರುವಂತಹ ಸಮಸ್ಯೆಗಳು ಎಲ್ಲವನ್ನೂ ಕೂಡ ಹೋಗಲಾಡಿಸಿಕೊಳ್ಳುವುದಕ್ಕೆ ಈ ದಿನ ವಿಶೇಷ ಮಾರ್ಗ ಅಂತಂದರೆ, ನಾವು ಸೂರ್ಯನಿಗೆ ಸಾಕ್ಷಾತ್ ಕಣ್ಣಿಗೆ ಕಾಣುವಂತಹ ದೇವತೆಗಳು ಅಂತಂದರೆ ಸೂರ್ಯ ಮತ್ತು ಚಂದ್ರ ಅನ್ನುವಂಥದ್ದು ನಾವು ಎಕ್ಸಾಂಪಲ್ ಆಗಿ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ಕೊಡುವಂಥದ್ದು. ಪ್ರಕೃತಿ ಧರ್ಮವಾಗಿ ನಡೀತಾ ಇರುವಂತಹ ಈ ಪಂಚಭೂತಗಳಿಗೂ ಮತ್ತು ಜ್ಞಾನೇಂದ್ರಿಯಗಳಿಗೂ ಸಂಬಂಧಿಸಿದಂತೆಯೇ ಈ ದಿನ ಪೂಜಾ ಕೈಂಕಾರ್ಯಗಳು ಅನ್ನುವಂಥದ್ದು ನಮ್ಮ ಬ್ರಹ್ಮಜ್ಞಾನವನ್ನು ತಲುಪುವಾಗ, ಅಂದರೆ ಹೇಗೆ ಬ್ರಹ್ಮಜ್ಞಾನವನ್ನು ತಲುಪುವುದು? ಗುರುವಿನ ವಾಗ್ದಾನದಿಂದ, ಗುರುವಿನ ಆಶೀರ್ವಾದದಿಂದ. 7 ಜನ್ಮಗಳಿಗೂ ಸಂಬಂಧಿಸಿದಂತೆಯೇ ಮತ್ತು ಮುಕ್ಕೋಟಿ ದೇವತೆಗಳಿಗೂ ಸಂಬಂಧಿಸಿದಂತೆಯೇ ಶಾಪಗಳು ಅನ್ನುವಂಥದ್ದು ಏನು ಬರ್ತವೋ ಆ ಶಾಪಗಳೆಲ್ಲನೂ ಕೂಡ ಸಂಪೂರ್ಣವಾಗಿ ಮುಕ್ತ ದಕ್ಕುವಂಥದ್ದು. ಮತ್ತು ಯಾವುದೇ ರೀತಿಯ ಪೂರ್ವ ಜನ್ಮದ ಕರ್ಮ ಫಲವನ್ನು ಕೂಡ ನಾವು ಹೊಂದಿಕೊಂಡಿದ್ರೆ ಅವೆಲ್ಲವನ್ನು ಕೂಡ ಹೋಗಲಾಡಿಸುವಂತಹ ಒಬ್ಬರಿಗೆ ಇರುವಂಥದ್ದು ಆ ಗುರುವಿಗೆ ಮಾತ್ರ. ಆದ ಕಾರಣದಿಂದ ಈ ದಿನ ಗುರು ಚರಣಗಳಿಗೆ ನಮಸ್ಕಾರ ಮಾಡುತ್ತಾ ಪೂಜಾ ಪುನಸ್ಕಾರಗಳ ಒಂದಿಗೆ ಗುರುವಿಗೆ ನೈವೇದ್ಯ ರೂಪದಲ್ಲಿ ಕೊಟ್ಟು ನಾವು ಕೂಡ ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂಥದ್ದು ನೈವೇದ್ಯ, ಅಂದರೆ ಪಂಚಾಮೃತ. ಪಂಚಾಮೃತ ಅಂತಂದರೆ ಪಂಚ ಅಂಗಗಳಿಂದ ಮಾಡಲ್ಪಟ್ಟಂತಹ ಒಂದು ಪ್ರಸಾದ. ಹೀಗಿರುವಾಗ ಈ ಪಂಚಾಮೃತವನ್ನು ನಾವು ಸ್ವೀಕರಿಸುವಂಥದ್ದು ಮತ್ತು ನೈವೇದ್ಯ ರೂಪದಲ್ಲಿ ಭಗವಂತನಿಗೆ ಅರ್ಪಿಸುವುದು ಅಂತಂದರೆ, ಭಗವಂತ ಅಂತಂದರೆ ನಮ್ಮ ಗುರುಗಳಿಗೆ ಅರ್ಪಿಸುವಂಥದ್ದು ಮುಖಾಂತರದೇ ನಮ್ಮ ಎಲ್ಲ ಸಮಸ್ಯೆಗಳನ್ನು ಕೂಡ ಹೋಗಲಾಡಿಸುವುದು ಮತ್ತು ನಮಗೆ ಇರುವಂತಹ ಪೂರ್ವ ಜನ್ಮದ ಕರ್ಮ ಫಲವನ್ನು ಕೂಡ ಹೋಗಲಾಡಿಸುವಂಥದ್ದು ಈ ಪೂಜಾ ಫಲದಿಂದ. ಗುರುವಿನ ಆಜ್ಞೆಯಂತೆ ಶಿವನ ಆರಾಧಕರಿಗೆ ವಿಶೇಷವಾಗಿ ಮತ್ತು ವಿಷ್ಣುವಿಗೆ ಆರಾಧಕರ ವಿಶೇಷವಾಗಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾಗಿ ಮತ್ತು ಗುರು ಬಾಂಧವ್ಯ ಅಂತಂದರೆ ಆಗಲೇ ಹೇಳಿದಾಗೆ ಸಾಕ್ಷಾತ್ ಶಿವನಿಗೂ ಮತ್ತು ವಿಷ್ಣುವಿಗೂ ಬಂದಂತಹ ಒಂದು ಗುರು ಮಹಾತ್ಮನೂ ಕೂಡ ಹೌದು, ತಂದೆ ಮಗನೂ ಕೂಡ ಹೌದು. ಅದಕ್ಕಿಂತ ಮುಖ್ಯವಾಗಿ ಪುರಾಣಗಳ ಪ್ರಕಾರವಾಗಿ ನಮ್ಮ ಮುಕ್ಕೋಟಿ ದೇವತೆಗಳಿಗೂ ಸಂಬಂಧಿಸಿದಂತೆಯೇ ಗುರು ಶಿವ ಮತ್ತು ನಮ್ಮ ಕಾರ್ತಿಕೇಯನಿಗೆ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ನಡೆದಂತಹ ಒಂದು ಗುರುವಿನ ವಾಗ್ದಾನ ಆಶೀರ್ವಾದ ಅನ್ನುವಂಥದ್ದು ಏನಿದೆಯೋ ಅದು ಬ್ರಹ್ಮಾಂಡ. ಹೀಗಿರುವಾಗ ನಾವು ಪ್ರತಿಯೊಂದು ಪ್ರಸಾದದ ರೂಪದಲ್ಲಿ ಮತ್ತು ಬಿಳಿ ಬಟ್ಟೆಯನ್ನು ಆ ದಿನ ನಾವು ದಾನ ಕೊಡುವಂಥದ್ದಾಗಿರ್ಬೋದು, ನವಧಾನ್ಯಗಳಿಗೆ ಸಂಬಂಧಪಡುವಂತಹ ಕಾಳುಗಳನ್ನು ದಾನವಾಗಿ ಕೊಡುವಂಥದ್ದು ಮತ್ತು ಮುಖ್ಯವಾಗಿ ಎಲ್ಲ ದೇವತೆಗಳಿಗೂ ಆಲ್ರೆಡಿ 4-5 ಸಾರಿ ಹೇಳಿಬಿಟ್ಟೆ, ಗೋ ಪೂಜೆಯಿಂದ ಮಾಡಲೇಬೇಕಾದಂತಹ ಪೂಜೆಗಳು. ಇವುಗಳನ್ನು ಮಾಡಿದಾಗ ಗುರುವಿಗೆ ತನ್ನಗೆ ತಾನೇ ದಕ್ಕುವಂತಹ ಯೋಗ ಬಲ, ಗುರುವಿಂದ ನಮಗೆ ಬರುವಂತಹ ಆಶೀರ್ವಾದನೂ ಕೂಡ ಹೌದು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಆಗಿರುವಂತಹ ಶಾಪಮುಕ್ತ ಆಗುವಂಥದ್ದು, ಮೋಕ್ಷವನ್ನು ದಕ್ಕಿಸಿಕೊಳ್ಳುವುದಕ್ಕೆ ಗುರುವಿನ ಆಶೀರ್ವಾದ ಅನ್ನುವಂಥದ್ದು ಬೇಕೇ ಬೇಕಾಗುತ್ತದೆ. ಸರಿ ಗುರುಗಳೇ, ಬಹಳ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದೇನು ಅಂತಂದ್ರೆ, ಈಗ ಗುರು ಶಿಷ್ಯರ ಬಾಂಧವ್ಯ ಏನು, ಒಂದು ವೇಳೆ ಈ ಗುರು ಶಿಷ್ಯರ ಬಾಂಧವ್ಯದಲ್ಲಿ ಈಗ ದೂಷಣೆ ಆಗುವಂಥದ್ದು, ಶಾಪಕ್ಕೆ ಒಳಗಾಗುವಂಥದ್ದು ಅಥವಾ ಆ ದಿನ ಅವರಿಗೆ ಆಚರಣೆ ಮಾಡೋದಕ್ಕೆ ಆಗದೇ ಇದ್ದಾಗ ಅವರು ಆ ಒಂದು ಆಚರಣೆಯನ್ನ ಮತ್ತೆ ಯಾವಾಗ ಮಾಡ್ಕೋಬಹುದು ಅಂತ. ಗುರು ಶಿಷ್ಯರ ಬಾಂಧವ್ಯ ಅನ್ನುವಂಥದ್ದು ಬಂದಾಗ ಮುಖ್ಯವಾಗಿ ನಮ್ಮ ಗುರು ಆಶೀರ್ವಾದ ಅನ್ನುವಂಥದ್ದು ಎಷ್ಟು ಮುಖ್ಯನೋ, ಗುರುವಿನ ಕೋಪ ಅನ್ನುವಂಥದ್ದು ಕೂಡ ತುಂಬಾ ಮುಗಿಮೇಲೆ ಕೋಪ ಅನ್ನುವಂಥದ್ದು. ಅಂತಂದರೆ ಗುರುವಿನ ಜ್ಞಾನ ಅನ್ನುವಂಥದ್ದು ಅವನಷ್ಟು ತಾಳ್ಮೆ ಅನ್ನುವಂಥದ್ದು ಕೂಡ ಇಲ್ಲ ಯಾರಿಗೂ, ಇಡೀ ಜಗತ್ತಿನಲ್ಲೇ ಗುರುವಿನ ತಾಳ್ಮೆ ಅನ್ನುವಂಥದ್ದು ಕೂಡ ಯಾರಿಗೂ ಇರೋದಿಲ್ಲ. ಮತ್ತು ಅದೇ ರೂಪದಲ್ಲಿ ಆ ಗುರುವಿನ ಜ್ಞಾನ ಅನ್ನುವಂಥದ್ದು ಅಜ್ಞಾನದ ಕಣ್ಣು ಕಾಣಿಸ್ತಾ ಇರುವಂಥದ್ದನ್ನು ತಿದ್ದುಪಡಿಸ್ಕೊಳ್ಳುವುದಕ್ಕೆ ತಡ್ಕೊಳ್ಳೋಕ್ಕಾಗದೇ ಇರುವಂತಹ ಕೋಪ ಅನ್ನುವಂಥದ್ದು. ಈ ಎರಡಕ್ಕೂ ಸಂಬಂಧಿಸಿದಂತೆ ಶಾಪಮುಕ್ತ
ಶ್ರೀಮಂತರು ಎಷ್ಟೋ ಈಗಲೂ ಕೂಡ ನಮ್ಮ ಕಣ್ಣು ಮುಂದೆಗಡೆ ಗುರುವಿನ ಶಾಪದಿಂದ ನರಳುತ್ತಾ ಇರುವಂಥವ್ರು, ಗುರುವಿನ ಶಾಪದಿಂದನೇ ಇನ್ನೊಂದು ಜನ್ಮ ಎತ್ಕೊಳ್ಳೋಕ್ಕಾಗದೇ ಇರುವಂಥವರು ಎಷ್ಟೋ ನಮ್ಮ ಕಣ್ಣು ಮುಂದೆಗಳೇ ಪುರಾಣಗಳಲ್ಲೂ ಕೇಳಿದ್ದೀವಿ, ನಮ್ಮ ಕಣ್ಣು ಮುಂದೆಗಳು ಕೂಡ ಇದ್ದಾವೆ. ಅದೇ ರೂಪದಲ್ಲಿ ಆಶೀರ್ವಾದ ಅನ್ನುವಂಥದ್ದು, ಗುರುವಿನ ಆಜ್ಞೆಯಂತೆ ಆಶೀರ್ವಾದ ಬರುವಂಥದ್ದು ವಿಶೇಷವಾಗಿ ಈ ದಿನದ ಅಂದರೆ ಗುರು ಪೌರ್ಣಮಿಯ ವೈಶ್ಯ ಗುರು ವಿಷಯಕ್ಕೆ ಸಂಬಂಧಿಸಿದಂತೆಯೇ ಮತ್ತು ಭರದ್ವಾಜ, ವಿಶ್ವಾಮಿತ್ರ, ವಶಿಷ್ಠ, ಗೌತಮ, ಅತ್ರಿ, ಕಶ್ಯಪ ಮತ್ತು ಜಮದಗ್ನಿ ಇವರೆಲ್ಲರನ್ನು ಕೂಡ ಮಹರ್ಷಿಗಳೇ. ಸಪ್ತಸಾಗರಗಳು ಹೇಗೋ ಮತ್ತು ನಮ್ಮ ಚಕ್ರಗಳು 7 ಚಕ್ರಗಳಿಗೂ ಸಂಬಂಧಿಸಿದಂತೆಯೇ ಈ 7 ಋಷಿ ಮುನಿಗಳು ಗುರುಗಳು ಅನ್ನುವಂಥದ್ದು ಏನು ಕರಿತೀವೋ ಈ ಎಲ್ಲ ಗುರುಗಳಿಗೂ ಸಂಬಂಧಿಸಿದಂತೆಯೇ ನಾವು ಮಾಡಲೇಬೇಕಾದಂತಹ ಒಂದು ಗುರು ಪಾರಂಪರ್ಯ, ಗುರುವಿಗೂ ಮತ್ತು ಶಿಷ್ಯನಿಗೂ ಇರುವಂತಹ ಒಂದು ಸಂಬಂಧ ನಂಟು ಹೇಗೆ ನಮ್ಮ ಸೇವಾ ಬಲದಿಂದ, ಗುರುವಿಗೆ ನಾವು ಮಾಡುವಂತಹ ಸೇವಾದಿಂದ ನಮಗೆ ಇರುವಂತಹ ಕರ್ಮಗಳೆಲ್ಲವನ್ನೂ ಕೂಡ ಕಳೆದು ಗುರುವಿನ ಆಶೀರ್ವಾದದಿಂದ ನಮಗೆ ಇರುವಂತಹ ಕರ್ಮಗಳನ್ನು ಕಳೆದು ಶಾಪಗಳನ್ನು ಕಳೆದು ಮೋಕ್ಷದಾರಿ ಅಂದರೆ ಮುಕ್ತಿಯನ್ನು ಹೊಂದಲಿಕ್ಕೆ ಗುರುವಿನ ಆಜ್ಞೆಯಂತೆ ನಾವು ಪರಿಪಾಲನೆ ಮಾಡಲೇಬೇಕಾಗುತ್ತದೆ ಗುರುಪಾದುಕಮ್ಮನ್ನು. ಸರಿ ಗುರುಗಳೇ, ತಾವು ತಿಳಿಸ್ಕೊಟ್ರಿ ಇಷ್ಟು ವಿಚಾರಗಳಂತೆ. ಇದರ ಜೊತೆಗೆ ಈಗ ಗುರುವಿನ ನಿಂದನೆಗೆ ಒಳಗಾಗಿ ಗುರುವಿನ ಒಂದು ಆಶೀರ್ವಾದಕ್ಕೆ ಒಳಗಾಗಬೇಕಾದ್ರೆ ನಮ್ಮ ದಿನನಿತ್ಯದ ಒಂದು ವಿಚಾರವನ್ನು ನೋಡುವಂಥದ್ದಾದರೆ ಅರಿಶಿನ ಬಟ್ಟೆಯನ್ನು ಧರಿಸುವಂಥದ್ದು ಅಥವಾ ನಮ್ಮ ಬ್ಯಾಗಿನಲ್ಲಿ ಅರಿಶಿನ ಬಟ್ಟೆಯನ್ನು ಇಟ್ಕೊಳ್ಳುವಂಥದ್ದು ಅಥವಾ ಅರಿಶಿನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಸ್ತುವಾಗಲಿ ಅದನ್ನು ಉಪಯೋಗಿಸುವಂಥದ್ದು, ಇದು ಯಾವ ರೀತಿಯಾಗಿ ಅನುಸರಿಸಬೇಕು ಅಂತ? ಮೊದಲನೇದಾಗಿ ಗುರು ಅಂತಂದ್ರೇ ನಮಗೆ ಆಗ್ತಾ ಇರುವಂತಹ ಸಮಸ್ಯೆಗಳನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಗುರು ಕೊಡುವಂತಹ ಒಂದು ಸಂಪ್ರದಾಯಗಳು ಅಂದರೆ ಪರಿಹಾರ ಮಾರ್ಗಗಳು ಅನ್ನೋಂಥದ್ದು. ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ವಿಧಾನದಲ್ಲಿ ಗುರು ಒಂದು ಬೀಜಗಳ ಮುಖಾಂತರಗಳ ಅಂದರೆ ಬೀಜ ಮಂತ್ರಗಳ ಮುಖಾಂತರ ಮತ್ತು ರುದ್ರಾಕ್ಷಿ ಮಾಲೆಯ ಮುಖಾಂತರ ಮತ್ತು ತುಳಸಿ ಮಾಲೆಯ ಮುಖಾಂತರ ಮತ್ತು ನಮ್ಮ ಆಯುರ್ವೇದಿಕಗಳಲ್ಲಿ ಇರುವಂತಹ ಪ್ರತಿಯೊಂದು ಗಿಡಮೂಲಿಕೆಗಳಿಗೂ ಸಂಬಂಧಿಸಿದಂತೆ, ಇವಾಗ ಅರಿಶಿನ ಕೊಂಬನು ಕೂಡ ಗಿಡಮೂಲಿಕೆಗೆ ಸಂಬಂಧಪಡುವಂಥದ್ದು ಮತ್ತು ಹಾಲಿನಿಂದ ಬರುವಂಥದ್ದನ್ನು ಕೂಡ ಸಂಪ್ರದಾಯಗಳು ಹೇಳ್ಕೊಡುವಂಥದ್ದು ಗುರುವಿನ ಆಜ್ಞೆಯಂತೆ. ಮತ್ತು ಮಣ್ಣು ಒಂದು ಹಿಡಿ ಮಣ್ಣಿನಿಂದನೂ ಕೂಡ ಮಾಡುವಂತಹ ಒಂದು ಪೂಜೆ ಪುನಸ್ಕಾರಗಳನ್ನು ಕೂಡ ಒಂದು ಗುರುವಿನ ಆಜ್ಞೆಯಂತೆ. ಯಾವುದೇ ರೂಪದಲ್ಲಿ ಗುರು ಅನ್ನುವಂಥದ್ದು ಯಾವುದನ್ನು ಸೂಚಿಸ್ತಾರೋ ಅವುಗಳನ್ನು ನಾವು ಶಾಸ್ತ್ರೋಕ್ತವಾಗಿ ಅವರೇನೋ ಹೇಳಿದ್ರು ನಾವೇನೋ ಕೇಳಿದ್ವು ಅನ್ನುವಂಥದ್ದಲ್ಲ. ಅವರು ಹೇಳುವುದನ್ನು ಸಂಪೂರ್ಣವಾಗಿ ನಮ್ಮ ಆತ್ಮಕ್ಕೆ ತೆಗೆದುಕೊಳ್ಳಬೇಕು, ನಮ್ಮ ದೇಹಕ್ಕೆ ಮಾತ್ರ ಅಲ್ಲ. ದೇಹ ಬಯಸುವಂಥದ್ದು ತಕ್ಷಣಕ್ಕೆ ಮಾತ್ರ, ಅಂದರೆ ಈ ದಿನಕ್ಕೆ ಎಕ್ಸಾಂಪಲ್ ನಾವು ಆಹಾರ ಸೇವಿಸುವಂಥದ್ದು ಈ ದಿನದ ಎನರ್ಜಿಗೋಸ್ಕರ ಅಷ್ಟೇ. ಗುರುವಿನ ಆಜ್ಞೆಯಂತೆ ಆ ಬೀಜ ಮಂತ್ರಗಳಿಂದ ಆ ಉಪದೇಶಗಳಿಂದ ಬರುವಂತಹ ಒಂದು ಪ್ರತಿಯೊಂದು ಕಾರ್ಯ ಪೂಜಾ ಕೈಂಕಾರ್ಯಗಳನ್ನು ಕೂಡ ಈ ಜನ್ಮವನ್ನೇ ನಮಗೆ ಸಂಪೂರ್ಣವಾಗಿ ಫಿಲ್ಟರ್ ಮಾಡಿ ಅಂದರೆ ಜಾಲಾಡಿಸಿ ನಮಗೆ ಒಂದು ಯೋಗ ಬಲವನ್ನು ತಂದುಕೊಡುವಂತಹ ಮಾರ್ಗದರ್ಶನ ಗುರು ಆಗಿರುವಾಗ ಗುರುವಿನ ಆಜ್ಞೆಯಂತೆ ಪ್ರತಿಯೊಂದು ಪೂಜೆ ಪುನಸ್ಕಾರಗಳು ಯಾವುದೂ ಕೂಡ ನಾವು ಅಳತೆ ಮೀರಿ ನಾವು ಮಾಡಿದಾಗ ಅಂದರೆ ಅತ್ಯಂತ ಭಕ್ತಿಯುಕ್ತಾನಾಂ ನೈವ ಶಾಸ್ತ್ರಂ ನ ಚಕ್ರಯಾಮಿ ಅನ್ನುವಂಥದ್ದು ಒಂದು ಜ್ಞಾನ ಹೇಳ್ಕೊಡುತ್ತೆ. ಹಾಗೆ ಹೇಗೆ ಅಂತಂದರೆ ಗುರುವಿನ ಆಜ್ಞೆಯಂತೆ ಗುರುವಿನ ಮಾತಿನಿಂದ ಬಂದಂತಹ ವಾಗ್ದಾನ ಹೇಗೆ ಅಂತಂದರೆ ಯಾವ ಶಾಸ್ತ್ರ ಸಂಪ್ರದಾಯಗಳಿಗೂ ಪೂಜೆ ಪುನಸ್ಕಾರಗಳಿಗೂ ಕೂಡ ಮಿತಿ ಮೀರಿದ್ದು ಗುರುವಿನ ವಾಗ್ದಾನ ಅನ್ನುವಂಥದ್ದು. ಹೀಗೆ ನಾವು ಗುರುವಿನ ವಾಗ್ದಾನವನ್ನು ತೆಗೆದುಕೊಂಡು ನಾವು ಮಾಡುವಂತಹ ಪೂಜೆ ಪುನಸ್ಕಾರಗಳು ಪ್ರತಿಯೊಂದನ್ನು ಕೂಡ ನಮ್ಮ ಜೀವನಕ್ಕೆ ಈ ಜನ್ಮಕ್ಕೆ ಸಾಕ್ಷಾತ್ಕಾರ ದಕ್ಕಿಸ್ಕೋಬಹುದು. ಸರಿ ಗುರುಗಳೇ, ಪ್ರತಿದಿನ ಈಗ ಶಿಷ್ಯರಾದಂಥವರು ಯಾವ ಒಂದು ಬೀಜ ಮಂತ್ರವನ್ನು ಪಠಿಸೋದು ಸೂಕ್ತ ಅಂತ ತಾವು ತಿಳಿಸ್ಕೊಡ್ತೀರಾ? ಪ್ರತಿಯೊಬ್ಬರಿಗೂ ಕೂಡ ರಾಶಿ ನಕ್ಷತ್ರ ಇದ್ದೇ ಇರುತ್ತೆ. ರಾಶಿ ನಕ್ಷತ್ರ ಗೊತ್ತಿಲ್ವಾ? ನಾಮ ನಕ್ಷತ್ರ ಅನ್ನುವಂಥದ್ದು ಬರುತ್ತದೆ. ಅಂದರೆ ಡೇಟ್ ಆಫ್ ಬರ್ತ್ ಇರೋದಿಲ್ಲ. ಹೀಗಿರುವಾಗ ಡೇಟ್ ಆಫ್ ಬರ್ತ್ ಇದ್ದರೆ ಅದಕ್ಕೆ ಜನ್ಮ ರಾಶಿ ನಕ್ಷತ್ರಗಳು ಇಲ್ಲ ಅಂತಂದಾಗ ನಾಮ ನಕ್ಷತ್ರ ಯಾವ ಹೆಸರಿಂದ ಕರೀತಾ ಇದ್ದೀವಿ ಆ ಹೆಸರಿಗೂ ಮತ್ತು ಡೇಟ್ ಆಫ್ ಬರ್ತ್ ಆ ಡೇಟ್ ಆಫ್ ಬರ್ತಕ್ಕೂ ಬರುವಂತಹ ಒಂದು ನಂಬರ್ಗೆ ಕನೆಕ್ಟಿವಿಟಿ ಅನ್ನುವಂಥದ್ದು ಬೀಜ ಮಂತ್ರ ಅನ್ನುವಂಥದ್ದು ಬರುತ್ತದೆ. ಆ ಬೀಜ ಮಂತ್ರವನ್ನು ನಮ್ಮ ಇಷ್ಟ ದೇವರಿಗೆ ಅಂದರೆ ಕುಲದೇವರಿಗೆ ಸಂಬಂಧಪಡೋದಲ್ಲ, ಇಷ್ಟ ದೇವರಿಗೆ ಸಂಬಂಧಪಡುವಂತಹ ನಾಮವನ್ನು ಬೀಜ ಮಂತ್ರವನ್ನು ಮತ್ತು ನಾಮ ನಕ್ಷತ್ರಕ್ಕೆ ಬಂದಂತಹ ಬೀಜ ಮಂತ್ರವನ್ನು ಗುರುವಿನ ಆಜ್ಞೆಯಂತೆ ಆ ಬೀಜ ಮಂತ್ರವನ್ನು
ಮಂತ್ರವನ್ನು ಪ್ರತಿದಿನ ಸಾಧ್ಯವಾದಷ್ಟು ಓಂಕಾರದ ಅಂದರೆ ಪ್ರಣವ ಸ್ವರೂಪಿ ಓಂಕಾರವನ್ನು ಹೇಗೆ ನಾವು ಜಪ ಮಾಡ್ತೀವೋ ಹಾಗೆಯೇ ಈ ಬೀಜ ಮಂತ್ರವನ್ನು ಓಂಕಾರದೊಂದಿಗೆ ನಾವು ಜಪ ಮಾಡಿದಾಗ ನಮ್ಮಲ್ಲಿ ಇರುವಂತಹ 7 ಚಕ್ರಗಳಿಗೂ ಸಂಬಂಧಿಸಿದಂತೆಯೇ ಮತ್ತು 84 ಲಕ್ಷ ಜೀವರಾಶಿಗಳನ್ನು ದಾಟಿಕೊಂಡು ಬಂದಂತಹ ಈ ಜೀವಕ್ಕೆ ಈ ಬೀಜ ಮಂತ್ರದಿಂದ ನಾವು ಏನು ಅಂದುಕೊಂಡಿರ್ತೀವೋ ಅದನ್ನು ಸಾಧನೆ ಮಾಡುವುದಕ್ಕೆ ಪ್ರತಿಯೊಂದು ದಿನದಲ್ಲೂ ಕೂಡ ಸಪೋರ್ಟ್ ಮಾಡುತ್ತದೆ. ಆದ ಕಾರಣದಿಂದ ರಾಶಿ ನಕ್ಷತ್ರಗಳಿಗೆ ಸಂಬಂಧಿಸಿದಂತಹ ಬೀಜ ಮಂತ್ರವನ್ನು ಮತ್ತು ನಾಮ ನಕ್ಷತ್ರಗಳಿಗೆ ಸಂಬಂಧಿಸಿದಂತಹ ಬೀಜ ಮಂತ್ರವನ್ನು ಓಂಕಾರದ ಜೊತೆಗೆ ಬೀಜ ಮಂತ್ರವನ್ನು ನಾವು ಸ್ಮರಣೆ ಮಾಡಿದಾಗ ಅಂದರೆ ಪ್ರತಿ ದಿನದಲ್ಲೂ 11 ಬಾರಿ ನಾವು ಜಪ ಮಾಡ್ಬೋದು, 27 ಬಾರಿ ಜಪ ಮಾಡ್ಬೋದು ಮತ್ತು 108 ಬಾರಿ ಜಪ ಮಾಡ್ಬೋದು. ಮಾಡುವಾಗ ನಮಗೆ ತನಗೆ ತಾನೇ ಆ ವೈಬ್ರೇಷನ್ ಅನ್ನುವಂಥದ್ದು ಬರುತ್ತದೆ. ನಾವು ಪೂಜಾ ಸ್ಥಳದಲ್ಲಿ ಅಂದರೆ ಪೂರ್ವ ದಿಕ್ಕಿಗೆ ಮತ್ತು ಉತ್ತರ ದಿಕ್ಕಿಗೆ ಕುಳಿತುಕೊಂಡು ಪೂಜೆ ಮಾಡುವಾಗ, ತಪಸ್ಸು ಮಾಡುವಾಗ, ಜಪ ಮಾಡುವಾಗ ಆ ವೈಬ್ರೇಷನ್ ನಮಗೆ ಬರುತ್ತದೆ. ಅಂದರೆ ಕಾಸ್ಮಿಕ್ ಎನರ್ಜಿ ಅಂತ ಏನು ಕರಿತೀವೋ ಅದು ನಮಗೆ ಕನೆಕ್ಟ್ ಆಗುತ್ತದೆ. ಆ ಕನೆಕ್ಟ್ ಆಗಾದಾಗ ನಮಗೆ ದಿವ್ಯ ದೃಷ್ಟಿ ಅನ್ನುವಂಥದ್ದು ತನಗೆ ತಾನೇ ಕನೆಕ್ಟ್ ಆಗುತ್ತದೆ. ಆವಾಗ ನಮಗೆ ಮುಂದೆ ಏನು ನಡೀತಾ ಇದೆ, ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ, ನಾನು ಇದನ್ನು ಕೈಂಕಾರ್ಯ ತೆಗೆದುಕೊಳ್ಳ ಬೇಡವಾ, ಈ ನಿರ್ಧಾರಗಳಿಂದ ನಮ್ಮ ಲೋಕ ಕಲ್ಯಾಣಕ್ಕೋಸ್ಕರ ಉಪಯೋಗ ಆಗುತ್ತಾ ಅಥವಾ ತನ್ನ ಸ್ವಯಂ ನಿರ್ಧಾರದ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬಹುದಾ, ಈ ಎಲ್ಲವೂ ಕೂಡ ಈ ಬೀಜ ಮಂತ್ರಗಳಿಂದ ಗುರುವಿನ ಆಜ್ಞೆಯಿಂದ ಬಂದಂತಹ ಬೀಜ ಮಂತ್ರಗಳನ್ನು ನಾವು ಪಠನೆ ಮಾಡಿದಾಗ ನಮಗೆಲ್ಲವನ್ನೂ ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತದೆ. ಸರಿ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ಮುಂದಿನ ದಿನದಲ್ಲಿ ಬರುವಂತಹ ಗುರು ಪೂರ್ಣಿಮೆಯ ಒಂದು ವಿಶೇಷತೆ ಏನು, ಮಹತ್ವ ಏನು, ಮತ್ತೆ ಪೂಜೆಯ ವಿಧಿವಿಧಾನ ಹೇಗೆ, ಶಿಷ್ಯರಾದಂಥವರು ಹೇಗೆ ಈ ಒಂದು ವಿಚಾರವನ್ನ ಹೇಗೆ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಇವೆಲ್ಲದರ ಬಗ್ಗೆ ತಾವು ಬಹಳ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದೀರಿ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗುರು ಪೂರ್ಣಿಮೆಯ ವಿಶೇಷತೆ ಏನು ಅನ್ನುವ ವಿಚಾರದ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೆ ಮುಂದಿನ ದಿನಮಾನಗಳಲ್ಲೂ ಕೂಡ ಸಾಕಷ್ಟು ಇದೇ ರೀತಿಯ ಉತ್ತಮ ಮಾಹಿತಿಯನ್ನ ತಿಳಿಸಿಕೊಡ್ತಾ ಇರ್ತೀವಿ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ತ್ರಿಕಾಲ ಜ್ಯೋತಿಷ್ಯ ಪೀಠಂನ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಕಾಮೆಂಟ್ ಮಾಡಿ. ನಮಸ್ಕಾರ.